ನಮಸ್ತೆ ಎಜೆ ನ್ಯೂಸ್ಗೆ ಸ್ವಾಗತ. ಸಕ್ಕರೆ ಈರುಳ್ಳಿ ರಫ್ತು ಮಾಡಲು ಕೇಂದ್ರ ಸರ್ಕಾರ ಬ್ಯಾನ್ ಮಾಡಿದ್ದು ಅಡುಗೆ ಎಣ್ಣೆ ಆಮದು ಮಾಡಿಕೊಳ್ಳುತ್ತಿದ್ದಾರೆ. ಇದರಿಂದ ಕೊಬ್ಬರಿ ಧಾರಣೆ ಕುಸಿತವಾಗಿದೆ. ನಿರ್ಯಾತ ಮತ್ತು ಆಯಾತ ರೀತಿಯಿಂದ ದೇಶಕ್ಕೆ ದೊಡ್ಡ ಹಾನಿ ಆಗುತ್ತೆ ಎಂದು ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಕಳವಳ ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿಯ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿ, ಇಥೆನಾಲ್ ಉತ್ಪಾದನೆ ಮಾಡುವವರಿಗೆ ಕೇಂದ್ರ ಸರ್ಕಾರ ಮೊದಲು ಪ್ರೋತ್ಸಾಹ ನೀಡಿದೆ. ಆದರೆ ಈಗ ನೇರವಾಗಿ ಇಥೆನಾಲ್ ಉತ್ಪಾದನೆ ಮಾಡದಂತೆ ನಿರ್ದೇಶನ ಮಾಡಿದೆ. ಜ್ಯೂಸ್ ಉಪಯೋಗ ಮಾಡಬೇಕು ಅಂತ ಆದೇಶ ಮಾಡಿಲ್ಲ. ಬಂಡವಾಳಶಾಹಿಗಳು ಇಥೆನಾಲ್ ಉತ್ಪಾದನೆ ಮಾಡಬೇಕು ಅಂತ 300, 400, 500 ಕೋಟಿ ರೂಪಾಯಿ ಹೂಡಿಕೆ ಮಾಡಿದ್ದಾರೆ. ಅವರ ಮೇಲೆ ದುಷ್ಪರಿಣಾಮ ಬೀರುವ ಸಾಧ್ಯತೆ ಇದೆ ಎಂದರು. ಸಕ್ಕರೆ ಕಾರ್ಖಾನೆಯಲ್ಲಿ ತೂಕದ ಯಂತ್ರ ಅಳವಡಿಸುವ ವಿಚಾರಕ್ಕೆ ಎಲ್ಲ ಕಾರ್ಖಾನೆಗಳು ಅನಲಾಗ್ ಮೋಡ್ನಿಂದ ಎಲೆಕ್ಟ್ರಾನಿಕ್ ಮೋಡ್ಗೆ ಪರಿವರ್ತನೆವಾಗಬೇಕು. ದೂರು ಕೇಳಿ ಬಂದಿರುವ ಕಾರ್ಖಾನೆಗಳ ವಿರುದ್ಧ ಕ್ರಮ ಕೈಗೊಳ್ಳುತ್ತೀವಿ. ಕಬ್ಬು ಕಳುಹಿಸುವ ಮೊದಲು ರೈತರು ನಮ್ಮ ಎಪಿಎಂಸಿಯಲ್ಲಿ ಉಚಿತವಾಗಿ ತೂಕ ಮಾಡಿಸಿಕೊಳ್ಳಲು ಇಂದು ಆದೇಶ ಮಾಡಲಾಗ್ತಾ ಇದೆ. ಇದರಿಂದ ಕಾರ್ಖಾನೆಯಲ್ಲಿ ಏನಾದರೂ ತೂಕದ ವ್ಯತ್ಯಾಸ ಕಂಡು ಬಂದ್ರೆ ಗೊತ್ತಾಗುತ್ತೆ. ರಾಜ್ಯದಲ್ಲಿ 167 ಎಪಿಎಂಸಿಗಳು ಇವೆ. ರೈತರಿಗೆ ಸಂಶಯ ಇದ್ರೆ ಅಲ್ಲಿ ಹೋಗಿ ತೂಕ ಮಾಡಿಸಬಹುದು. ತೂಕದಲ್ಲಿ ಮೋಸ ಕಂಡು ಬಂದ್ರೆ ಅಂತಹ ಕಾರ್ಖಾನೆ ವಿರುದ್ಧ ದೂರು ಸಲ್ಲಿಸಬಹುದು ಎಂದರು. ಈ ಬಾರಿ ಮಳೆ ಕೊರತೆಯಿಂದಾಗಿ 1.5 ಲಕ್ಷ ಮೆಟ್ರಿಕ್ ಟನ್ ಇಳುವರಿ ಕಡಿಮೆ ಆಗಬಹುದು. ಪ್ರತಿ ವರ್ಷ 6.50 ಲಕ್ಷ ಟನ್ ನಿಂದ 7 ಲಕ್ಷ ಮೆಟ್ರಿಕ್ ಟನ್ ಆಗ್ತಾ ಇತ್ತು. ಈಗಾಗಲೇ 3 ಲಕ್ಷ ಮೆಟ್ರಿಕ್ ಟನ್ ಕಬ್ಬು ನುರಿಸಲಾಗಿದೆ ಅಂತ ಶಿವಾನಂದ ಪಾಟೀಲ್ ಹೇಳಿದರು. ಎಪಿಎಂಸಿ ಕಾಯ್ದೆ ಹಿಂಪಡೆಯುವ ಯೋಚನೆ ಮಾಡ್ತಾ ಇದ್ದೀರಾ ಎಂಬ ಬಗ್ಗೆ ಪ್ರತಿಕ್ರಿಯಿಸಿ, ಯೋಚನೆ ಇಲ್ಲ, ಮಾಡ್ತೀವಿ. ವಿಧಾನಸಭೆಯಲ್ಲಿ ಬಿಲ್ ಪಾಸ್ ಆಗಿದೆ, ಆದರೆ ಪರಿಷತ್ನಲ್ಲಿ ಬಹುಮತ ಕೊರತೆ ಇರೋದ್ರಿಂದ ಸಮಸ್ಯೆ ಆಗಿದೆ. ಆಯ್ಕೆ ಸಮಿತಿಗೆ ಹೋದಾಗ 10 ಮತಗಳು ಕಡಿಮೆ ಬಂದು ಈಗ ಪರಿಷತ್ನಲ್ಲಿ ಬಹುಮತ ಸಿಕ್ಕಿದೆ. ಪರಿಷತ್ ಎಲ್ಲ ಸದಸ್ಯರ ಸಲಹೆ ಪಡೆದು ಒಮ್ಮತದಿಂದ ರಾಜ್ಯದಲ್ಲಿ ಪುನರ್ ಎಪಿಎಂಸಿ ಸ್ಥಾಪಿಸಿ ಕಾಯ್ದೆ ಜಾರಿಗೆ ತರ್ತೀವಿ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು. ಇನ್ನು ರಾಜ್ಯ ಸರ್ಕಾರದ ವಿರುದ್ಧ ಬಿಆರ್ ಪಾಟೀಲ್ ಅಸಮಾಧಾನದ ಬಗ್ಗೆ ಮಾತನಾಡಿ, ಯಾರೋ ಎಲ್ಲಿ ವೈಯಕ್ತಿಕವಾಗಿ ಹೇಳಿದ್ದನ್ನ ಕೇಳಿದ್ರೆ ಹೇಗೆ? ನಾನು ಏನು ಹೇಳಲಿ? ಅವರು ನಮ್ಮ ಶಾಸಕರು ನಿಜ, ಆದ್ರೆ ಅವರು ನನ್ನ ಮುಂದೆ ಎಂದೂ ಆ ರೀತಿ ಹೇಳಿಲ್ಲ. ನನ್ನ ಇಲಾಖೆಯಲ್ಲಿ ಅವರ ಕೆಲಸ ಮಾಡಲು ನಾನು ರೆಡಿ ಇದ್ದೇನೆ ಎಂದರು. ಆಲ್ರೆಡಿ ಅವರೇ ಸಹಕಾರಿ ಇಲಾಖೆಯಿಂದ ಪಡೆದುಕೊಂಡಿರುವ ಕಾರ್ಖಾನೆ ಸರ್ಕಾರದ ಗಮನಕ್ಕೆ ಸಹಕಾರಿ ಇಲಾಖೆ ಗಮನಕ್ಕೆ ತರದೇನೆ ಭಾಗ್ಯಲಕ್ಷ್ಮಿ ಕೊಟ್ಟಿರುವಂಥದ್ದು. ಇದನ್ನ ಈಗಾಗಲೇ ಅಂಜಲಿ ನಿಂಬಾಳ್ಕರ್ ಅವರು ಕೂಡ ಸರ್ಕಾರದ ಗಮನಕ್ಕೆ ತಂದಿದ್ದಾರೆ. ಸೊ ಈ ವಿಚಾರ ನಿಮ್ಗೆ ಇದೆ. ಸರ್ಕಾರ ಎನ್ಕ್ವೈರಿ ಮಾಡಿ ಅಂತ ಹೇಳಿ ಆದೇಶ ಮಾಡಿದ್ದಾರೆ. ನಿವೃತ್ತ ಜಡ್ಜ್ ಅವರು ಈಗಾಗಲೇ ತನಿಖೆ ಪ್ರಾರಂಭ ಮಾಡಿದ್ದಾರೆ. ಆ ತನಿಖೆ ಆದ್ಮೇಲೆ ಏನು ನಡೆದಿದೆ ಈಗ ಸರ್, ಈಗ ಜಮೀರ್ ಅಹ್ಮದ್ ಅವರು ನಿಜವಾಗಿ ಮಾಡ್ತಿದ್ದಾರೆ, ತೆರಿಗೆ ಹಣವನ್ನು ಪೋಲ್ ಮಾಡ್ತಿದ್ದಾರೆ ಅಂತ BJP ಆರೋಪ ಮಾಡಿದ್ದಾರೆ. ಪ್ರೈವೇಟ್ ಜೆಟ್ಟನ್ನು ಬಳಸ್ಕೊಂಡು ಬೆಂಗಳೂರು ಬರ್ತಾರೆ, ಅದನ್ನು ರೀಲ್ಸಲ್ಲಿ ಸಾಮಾಜಿಕ ಅಪ್ಲೋಡ್ ಮಾಡ್ತಾರೆ. ತೆರಿಗೆ ಹಣ ಪೋಲ್ ಮಾಡ್ತಿದ್ದಾರೆ. ಸಾಕಷ್ಟು ರೈತರು ಕೂಡ ಸಂಕಷ್ಟದಲ್ಲಿದೆ. ಅದೇ ಹಣವನ್ನು ನಾವು ಬಿಡುಗಡೆ ಮಾಡಬೇಕು. ಈ ರೀತಿ ಯಾಕೆ ಮಾಡ್ತಿದ್ದಾರೆ? ಇದ್ರ ಬಗ್ಗೆ ಅವರು ವೈಯಕ್ತಿಕ ಉತ್ತರ ಕೊಡೋದು ಸೂಕ್ತ. ನಾನು ಕೊಡೋದಿಲ್ಲ. ಸರಿ, ನನಗದು ಗೊತ್ತೂ ಇಲ್ಲ. ಅವ್ರು ಬಂದಿದ್ದಾರೆ, ಸರ್ಕಾರಿ ಹಣದಲ್ಲಿ ಬಂದಿದ್ದಾರೋ ಗೊತ್ತಿಲ್ಲ, ಅವ್ರು ವೈಯಕ್ತಿಕ ಹಣದಲ್ಲಿ ಬಂದಿದ್ದಾರೆ, ಅದನ್ನು ಗೊತ್ತಿಲ್ಲ. ನನಗೆ ಈ ಬಗ್ಗೆ ನಾನು ಸರ್, ಈಗ ಸಕ್ಕರೆ ಕಾರ್ಖಾನೆಗಳು ತೂಕದಲ್ಲಿ ವ್ಯತ್ಯಾಸ ಮಾಡ್ತೇವೆ, ತಾವೇ ಒಂದು ಅಂದರೆ ಯಂತ್ರಗಳನ್ನು ಹಾಕ್ತೀವಿ ಅಂತ ಈಗಲೂ ನಾವು ಹೇಳಿದ್ದೀವಿ. ಈಗಾಗಲೇ SOPಯನ್ನು ನಾವು ಕೊಟ್ಟಿದ್ದೀವಿ. ಎಲ್ಲ ಕಾರ್ಖಾನೆಗಳು ಅನಲಾಗ್ ಮೋಡ್ನಿಂದ ಎಲೆಕ್ಟ್ರಾನಿಕ್ ಮೋಡಿಗೆ ಈ ಸರ್ತಿನೇ ಅವ್ರ ಪರಿವರ್ತನೆ ಆಗಬೇಕು. ಮುಂದಿನ ಸರ್ತಿ ನಾವು 100ಕ್ಕೆ 100ರಷ್ಟು ನಾವೇ ಇಲಾಖೆಯಿಂದ ಯಾವ ಕಾರ್ಖಾನೆ ಮೇಲೆ ಕಂಪ್ಲೇಂಟ್ ಬರ್ತವೆ ಅವ್ರ ಕಾರ್ಖಾನೆ ಮುಂದೆ ನಮ್ಮ ಇಲಾಖೆಯಿಂದಲೇ ತೂಕದ ಯಂತ್ರಗಳನ್ನು ಹಾಕ್ತೀವಿ. ಮತ್ತು ಇನ್ನೂ ಒಂದು ಅವಕಾಶ, ನಿನ್ನೆ ನಾನು ಆದೇಶ ಮಾಡಿ ಬಂದಿದ್ದೀನಿ. ನಿಮ್ಮ ಮುಖಾಂತರ ಎಲ್ಲ ರೈತ ಬಾಂಧವರಿಗೆ ನಾನು ತಿಳಿಸ್ಲಿಕ್ಕೆ ಪಡಿಸ್ತಾ ಇದ್ದೀನಿ. ಏನಪ್ಪ ಅಂದರೆ, ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.